ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ 3ನೇ ವಾರದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳುವುದು. ಇದರಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧಾದಿತ್ಯ ರಾಜಯೋಗವನ್ನು ಬಹಳ ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ. ಈ ಯೋಗವು ಹೆಚ್ಚಿನ ಲಾಭವನ್ನುಂಟು ಮಾಡುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ದೊರಕುವಂತೆ ಮಾಡುವುದು. ಜೂನ್ 15 ರಿಂದ ಜೂನ್ 21 ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವಿದ್ಯೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇದ್ದೇ ಕರೆ ಮಾಡಿ. ಸ್ನೇಹಿತರೆ, ಗುರು 7ನೇ ಭಾವದಲ್ಲಿ ಇರುವುದರಿಂದ ಈ ವಾರ ಸಂತೋಷದಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಬಹುದು. ಈ ಸಮಯದಲ್ಲಿ ಯಾವುದೇ ಸಂತಸದಾತ್ಮರ ಆಶೀರ್ವಾದ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡಬಹುದು. ಆದ್ದರಿಂದ ಯಾವುದೇ ಜ್ಞಾನಿ ಅಥವಾ ಹಿರಿಯ ವ್ಯಕ್ತಿಯ ಧಾರ್ಮಿಕ ಮಾತುಗಳನ್ನು ಕೇಳುವುದು ನಿಮಗೆ ಉಪಕಾರಿಯಾಗುತ್ತದೆ. ಇದರಿಂದ ನಿಮಗೆ ಸಮಾಧಾನ ಸಿಗುತ್ತದೆ ಮತ್ತು ಮನಸ್ಸಿಗೆ ಧೈರ್ಯ ಬರುತ್ತದೆ. ಈ ವಾರ ನೀವು ಕುಟುಂಬದಲ್ಲಿ ನಿಮ್ಮ ಚಿತ್ರವನ್ನು ಉತ್ತಮಗೊಳಿಸಲು ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ. ಇದರಿಂದ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಬಹುದು. ಆದರೆ ಯೋಜನೆಯಿಲ್ಲದೆ ಖರ್ಚು ಮಾಡುವುದರಿಂದ ಭವಿಷ್ಯದಲ್ಲಿ ಆರ್ಥಿಕ ತೊಂದರೆ ಉಂಟಾಗಬಹುದು. ಕೆಲವರಿಗೆ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನದಿಂದ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಇದರಿಂದ ಮನೆಯಲ್ಲಿಯೇ ವಿಶೇಷ ಆಹಾರ ತಯಾರಾಗುತ್ತದೆ ಮತ್ತು ದೀರ್ಘ ಸಮಯದ ನಂತರ ನೀವು ಕುಟುಂಬದವರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ನಿಮ್ಮ ಹಿಂದಿನ ಕಠಿಣ ಪರಿಶ್ರಮ ಈ ವಾರ ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ಲಾಭವಾಗುತ್ತದೆ. ಈ ಸಮಯದಲ್ಲಿ ಆರಾಮಕ್ಕಿಂತ ಕೆಲಸದ ಮೇಲೆ ಗಮನ ಕೊಡಬೇಕಾಗಿದೆ. ಆಗ ಮಾತ್ರ ನೀವು ಪದೋನ್ನತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ಇತರರ ಟೀಕೆಯಿಂದ ಪ್ರಭಾವಿತರಾಗಿ ತಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಬಾರದು. ಬದಲಾಗಿ ಧೈರ್ಯದಿಂದ ಮುಂದುವರಿಯಬೇಕು. ನಿಮ್ಮ ಕೆಲಸದ ಸ್ಥಳವನ್ನು ಆಳುವ ಮಿಥುನ ರಾಶಿಯಲ್ಲಿ ಅಮಾವಾಸ್ಯೆ ಉದಯಿಸುವುದರಿಂದ ಹೊಸ ಯೋಜನೆಗಳು ಬರುತ್ತವೆ. ಹೊಸ ಉದ್ಯೋಗಾವಕಾಶಗಳು ಸಹ ಬರಬಹುದು. ಅಮಾವಾಸ್ಯೆ ಹೊಸ ಆರಂಭಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಹೊಸ ಯೋಜನೆಗಳು, ಹೊಸ ಸಹೋದ್ಯೋಗಿಗಳು ಅಥವಾ ಹೊಸ ಕೆಲಸದ ಸಾಧನವೂ ಇರುತ್ತದೆ. ಆದಾಗ್ಯೂ ದಯವಿಟ್ಟು ನೀವು ಕೆಲಸದಲ್ಲಿ ಇತರರಿಗೆ ಬೆಂಬಲ ನೀಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಇದು ಕೆಲಸಕ್ಕೆ ಹೆಚ್ಚಿನ ಎಚ್ಚರಿಕೆಯ ಸಮಯ. ಆದ್ದರಿಂದ ಅವರು ಯಾವುದೇ ಕರೆಗಳು ಅಥವಾ ಮೇಲ್ಗಳನ್ನು ತಪ್ಪಿಸಿಕೊಳ್ಳಬಾರದು. ಸಂದರ್ಶನಗಳು ಮತ್ತು ತಂಡದ ಪಂದ್ಯಗಳಂತಹ ಸ್ಪರ್ಧಾತ್ಮಕ ಘಟನೆಗಳು ಸಹ ಬರುತ್ತವೆ. 6ನೇ ಮನೆ ನಿಮ್ಮ ಆರೋಗ್ಯವನ್ನು ಸೂಚಿಸುತ್ತದೆ. ಆದ್ದರಿಂದ ನೀವು ಹೊಸ ಆರೋಗ್ಯ ರಕ್ಷಣಾ ಕಾರ್ಯಕ್ರಮಗಳನ್ನು ಸಹ ಪ್ರಾರಂಭಿಸುತ್ತೀರಿ ಮತ್ತು ನೀವು ನಿಮ್ಮ ಆಹಾರ ಕ್ರಮದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಮಂಗಳ ಗ್ರಹದ ಸಂಚಾರವು ಖಂಡಿತವಾಗಿಯೂ ಹಠಾತ್ ಪ್ರಯಾಣ ಯೋಜನೆಗಳನ್ನು ತರುತ್ತದೆ. ಆದ್ದರಿಂದ ಹೋಗಲು ಸಿದ್ಧರಾಗಿ. ಶೈಕ್ಷಣಿಕ, ಕಾನೂನು ಅಥವಾ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯವು ಹೊರಹೊಮ್ಮುತ್ತದೆ ಮತ್ತು ತಕ್ಷಣದ ಗಮನದ ಅಗತ್ಯವಿರುತ್ತದೆ. ವಿಶ್ವವಿದ್ಯಾಲಯ, ತರಬೇತಿ ಸಂಸ್ಥೆ ಅಥವಾ ಸರ್ಕಾರಿ ಕಚೇರಿಯಿಂದ ಸುದ್ದಿಗಳು ಬರುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ವೇಳಾಪಟ್ಟಿಗಳನ್ನು ಬದಲಾಯಿಸುತ್ತವೆ. ಮಾರ್ಗದರ್ಶಕ ಅಥವಾ ಹಿರಿಯ ಸಲಹೆಗಾರನು ದೃಢ ನಿರ್ಧಾರಕ್ಕೆ ಕಾರಣವಾಗುವ ನೇರ ಪ್ರತಿಕ್ರಿಯೆಯನ್ನು ನೀಡುತ್ತಾನೆ. ವೀಸಾಗಳು, ಪ್ರಮಾಣೀಕರಣಗಳು, ಪ್ರಕಟಣೆ ಅಥವಾ ಕಾನೂನು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ದಾಖಲೆಗಳು ನಿರಂತರ ಪ್ರಯತ್ನದ ನಂತರ ಮುಂದುವರಿಯುತ್ತವೆ. ದೂರದ ಸಂವಹನವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ವಾರಾಂತ್ಯದ ವೇಳೆಗೆ ಒಂದು ಪ್ರಮುಖ ಪ್ರಯಾಣ, ಶೈಕ್ಷಣಿಕ ವಿಷಯ ಅಥವಾ ಕಾನೂನು ಸಮಸ್ಯೆ ನಿರ್ಣಾಯಕ ತಿರುವು ತಲುಪುತ್ತದೆ. ಹಂಚಿಕೆಯ ಹಣವನ್ನು ಒಳಗೊಂಡಿರುವ ಹಣಕಾಸಿನ ವಿಷಯವು ಈ ವಾರ ನಿಮ್ಮ ಪರವಾಗಿ ಚಲಿಸುತ್ತದೆ. ವಿಮಾ ಹಕ್ಕು, ಇತ್ಯರ್ಥ, ಮರುಪಾವತಿ ಅಥವಾ ಸಾಲಕ್ಕೆ ಸಂಬಂಧಿಸಿದ ವಿಷಯವು ಸ್ವಲ್ಪ ಸಮಯದ ಕಾಯುವಿಕೆಯ ನಂತರ ಗೋಚರ ಪ್ರಗತಿಯನ್ನು ತೋರಿಸುತ್ತದೆ. ಖಾಸಗಿ ಸಂಭಾಷಣೆ ಅನಿರೀಕ್ಷಿತವಾಗಿ ಬಹಿರಂಗಗೊಳ್ಳುತ್ತದೆ ಮತ್ತು ಹಿಂದೆ ತಡೆಹಿಡಿಯಲಾದ ಮಾಹಿತಿಯು ಸ್ವಾಭಾವಿಕವಾಗಿ ಹೊರಬರುತ್ತದೆ. ಸಂಪನ್ಮೂಲಗಳು ಅಥವಾ ಹೂಡಿಕೆಗಳ ಬಗ್ಗೆ ಜಂಟಿ ನಿರ್ಧಾರಗಳನ್ನು ಕಡಿಮೆ ಪ್ರತಿರೋಧದೊಂದಿಗೆ ತಲುಪಲಾಗುತ್ತದೆ. ಪಾಲುದಾರ, ಸಂಸ್ಥೆ ಅಥವಾ ಕುಟುಂಬ ಸದಸ್ಯರಿಂದ ಬೆಂಬಲವು ದೀರ್ಘಕಾಲದ ಕಾಳಜಿಯನ್ನು ಕಡಿಮೆ ಮಾಡುತ್ತದೆ. ಪ್ರಮುಖ ದಾಖಲೆಗಳನ್ನು ಪೂರ್ಣಗೊಳಿಸಲಾಗುತ್ತದೆ ಮತ್ತು ಯಶಸ್ವಿಯಾಗಿ ಸಲ್ಲಿಸಲಾಗುತ್ತದೆ. ವಾರಾಂತ್ಯದ ವೇಳೆಗೆ ಬಾಧ್ಯತೆಗಳು, ಹಣಕಾಸು ಅಥವಾ ವಿಶ್ವಾಸವನ್ನು ಒಳಗೊಂಡಿರುವ ಸಂಕೀರ್ಣ ವಿಷಯವು ಇತ್ಯರ್ಥಗೊಳ್ಳುತ್ತದೆ. ಇದು ಗಮನಾರ್ಹವಾದ ಪರಿಹಾರದ ಭಾವನೆಯನ್ನು ತರುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸೂರ್ಯದೇವನ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಜಪಿಸಿರಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜೂನ್ 15 ರಿಂದ ಜೂನ್ 21 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ.
ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.